ಆಚಾರ್ಯರೇ, ತಮ್ಮಿಂದಾನೇ ಶುರು ಮಾಡ್ತೀನಿ. ನಾವು ಹೇಳ್ತಾ ಇದ್ವಿ, ಶಾಸ್ತ್ರದಲ್ಲಿ ಒಂದು ಕಡೆ ಹೇಳುತ್ತೆ, ಗೋವಿಗೆ ಎಲ್ಲಿ ಪೂಜನೀಯ ಭಾವ ಇರೋದಿಲ್ಲ, ಅಂದರೆ ಗೋವಿಗೆ ಎಲ್ಲಿ ಅನಾನುಕೂಲ ಆಗುತ್ತೋ ಅಲ್ಲಿ ಸುಭಿಕ್ಷೆ ನೆಲೆಸೋದಿಲ್ಲ ಅನ್ನುವಂಥ ಒಂದು ಮಾತಿದೆ. ಗೋವು ಮತ್ತು ಗೋವಿನ ಹಾಲಿನ ವಿಚಾರವಾಗಿ ಆಗ್ತಾ ಇರುವಂಥ ಜಟಾಪಟಿ, ತಮ್ಮ ಫಸ್ಟ್ ರಿಯಾಕ್ಷನ್? ಮೊದಲೇದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ನೀವು ಹೇಳಿದ ಹಾಗೆ ಅಮೇರಿಕಾದಲ್ಲಿ ಈ ಥರದ ಕೃತ್ಯಗಳು ನಡೀತಾ ಇದೆ. ಆ ಕೃತ್ಯಗಳು, ದುಷ್ಕೃತ್ಯಗಳು ಅಲ್ಲಿ ನಡೆದ ನಂತರದಲ್ಲಿ ಅದನ್ನು ಭಾರತಕ್ಕೂ ಕೂಡ ಪಸರಿಸುವ ಒಂದು ಪ್ರಯತ್ನ. ಈ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲೇ ಅಮೇರಿಕಕ್ಕೆ ಒಳ್ಳೆಯ ಸ್ಥಾನ ಉಂಟಲ್ಲ. ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ ಅಂತ ಕರೀತಾರೆ ಅಲ್ಲಿರ್ತಕ್ಕಂತಹ ಅಧ್ಯಕ್ಷರನ್ನು ಮತ್ತು ದೇಶವನ್ನು. ಆ ನಿಟ್ಟಿನಲ್ಲಿ ಅಲ್ಲಿ ಇಷ್ಟು ಅಧರ್ಮಗಳು ನಡೆದರೂ ಕೂಡ ಅದು ಹೇಗೆ ಸಮೃದ್ಧವಾಗಿದೆ ಅಂತಂದರೆ, ಯಾವಾಗಲೂ ಒಂದು ಶಾಸ್ತ್ರ ಕ್ರಮ ಹೇಳಿದೆ. ಒಂದು ಇವಾಗ ಮಾಡಿದ ತಪ್ಪಿಗೆ ಇವಾಗಲೇ ನಾವು ತೊಂದರೆಯನ್ನು ಅನುಭವಿಸಬೇಕಾಗಲ್ಲ, ಅದಕ್ಕೆ ಒಂದು ಕಾಲದ ಅವಧಿ ಇರ್ತದೆ. ಆ ನಿಟ್ಟಿನಲ್ಲಿ ಈಗ ನಡೀತಕ್ಕಂತಹ ದುಷ್ಕೃತ್ಯಗಳಿಗೆ, ಅಂದರೆ ಅಮೇರಿಕ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಾ ಇದೆ ಧಾರ್ಮಿಕ ರೀತಿಯಲ್ಲಿ, ಧರ್ಮಕ್ಕೆ ವಿರುದ್ಧವಾದ ಪ್ರಕ್ರಿಯೆಗಳು ನಡೀತಾ ಇದೆ, ಆದರೂ ಸಮೃದ್ಧಿ ಇದೆಯಲ್ಲ. ಅಂದರೆ ಈಗ ಮಾಡ್ತಾ ಇರೋ ತಪ್ಪಿಗೆ ಈಗ ಅದು ಸಮೃದ್ಧವಾಗಿ ಇಲ್ಲ. ಈಗ ಮಾಡ್ತಾ ಇರತಕ್ಕಂತಹ ತಪ್ಪಿಗೆ ಮುಂದಿನ ದಿನಗಳಲ್ಲಿ ಇದರ ವಿಪರೀತ ಪರಿಣಾಮವನ್ನು ಅದು ಖಚಿತವಾಗಿ ಅನುಭವಿಸಬೇಕಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಹೇಳ್ತಕ್ಕಂಥದ್ದಾದರೆ, ಒಟ್ಟು ಕಲ್ಪವೃಕ್ಷ, ಕಾಮಧೇನು ಅಂತ ಎರಡು ಶಾಸ್ತ್ರದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಕಲ್ಪವೃಕ್ಷ ಅಂದರೆ ನಿಮಗೆ ಗೊತ್ತು, ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ನಾವು ತೆಂಗಿನ ಮರದ ಒಂದು ವಿಶೇಷವಾದಂತಹ ಪಾಲನೆ ಪೋಷಣೆಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ರಿಂದ ವಿಶೇಷ ಅನುಕೂಲತೆಗಳಿದೆ. ಆದರೆ ತೆಂಗಿನ ಮರ ಎಲ್ಲ ಕಡೆಯಲ್ಲೂ ಅಡ್ಡಾಡೋದಿಲ್ಲ. ಎಲ್ಲ ಕಡೆಯಲ್ಲೂ ಅಡ್ಡಾಡುವ ಒಂದು ವಿಶೇಷವಾದಂತಹ ಸ್ಥಾನಮಾನ ಹೊಂದಿರತಕ್ಕಂತಹ ಜೀವರಾಶಿಯಲ್ಲಿರ್ತಕ್ಕಂತಹ ಒಂದು ಅತ್ಯುನ್ನತ ಮಹೋನ್ನತವಾದಂತಹ ಸ್ಥಾನವನ್ನು ಉಳ್ತಕ್ಕಂಥ ಪ್ರಾಣಿ ಅಂದರೆ ಅದು ಗೋವು, ಆಕಳು, ಹಸು ಎಂಬುದಾಗಿ ಕರಿತೇವೆ. ಅದಕ್ಕೆ ಕಾಮಧೇನು ಅಂತಲೇ ಕರೀತಾರೆ ವಿಶೇಷವಾಗಿ. ಆ ಕಾಮಧೇನುವಿಗಾಗೆ ಹಿಂದೆ, ಇವತ್ತಲ್ಲ, ಹಿಂದೆ ಋಷಿ ಮುನಿಗಳ ಕಾಲದಲ್ಲಿ ಆ ಕಾಮಧೇನುವಿಗಾಗೆ ಮಹತ್ತರವಾದ ಯುದ್ಧಗಳು ಕೂಡ ನಡೆದು ಹೋಗಿದೆ. ಅಂತಹ ಪ್ರಸಂಗಗಳಲ್ಲಿ ಮೊದಲೇದಾಗಿ ನಾವು ಖಂಡನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ಎರಡು ವಿಭಾಗಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಅಮೇರಿಕದಲ್ಲಿ ಅವರು ಮಾಡಿದರೆ ಮಾಡ್ಕೊಳ್ಳಿ, ನಮಗೇನು ಸಂಬಂಧ ಅಂತ ಅನ್ನೋ ಹಾಗಿಲ್ಲ. ಅಮೇರಿಕದಲ್ಲಿ ಅದನ್ನು ಮಾಡಿದರೂ ಕೂಡ ಆ ಕೃತ್ಯ ನಡೀತಾ ಇರೋದು ಗೋಗಳಿಗೆ ನಡೀತಾ ಇದೆ. ಹಾಗಾಗಿ ಅದು ಮೊದಲನೇದಾಗಿ ಖಂಡನೀಯ. ಎರಡನೇದಾಗಿ ಅಂತಹ ಒಂದು ವಿಧದಲ್ಲಿ ಅಂಗೀಕೃತ್ಯವಾದ ಅಂತ ಕರೀತಾರೆ, ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಒಂದು ಭಾಗದಲ್ಲಿ ಇಟ್ಕೊಂಡ್ರೂ ಕೂಡ ಅದರ ಹೊರೆಯನ್ನು ಈ ವ್ಯವಹಾರ ವ್ಯಾಪಾರ ಒಪ್ಪಂದಗಳ ಇದರಲ್ಲಿ ಭಾರತಕ್ಕೆ ಹೇಳ್ತಕ್ಕಂಥದ್ದು ಸರ್ವದಾ ಯಾವಾಗಲೂ ಖಂಡನೀಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು.